ಲೋಕಾಪುರ ರಾಮದುರ್ಗ ಸಿರಸಂಗಿ ಸವದತ್ತಿ ರೈಲ್ವೆ ಮಾರ್ಗವಾಗಿ ಧಾರವಾಡದವರೆಗೆ ಮರು ಸಮೀಕ್ಷೆ ಸಂಸದ ಜಗದೀಶ್ ಶೆಟ್ಟರ್. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಶ್ರೀ ಕಾಳಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಳಿಕಾ ದೇವಿಯ ಆಶೀರ್ವಾದ ಪಡೆದು ಸುದ್ದಿಗಾರರ ಜೊತೆ ಮಾತನಾಡಿದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ರಾಮದುರ್ಗ ತಾಲೂಕಿನ ರೈಲ್ವೆ ಕ್ರಿಯಾ ಸಮಿತಿಯ ಮುಖಂಡರು ಶಿರಸಂಗಿಯಲ್ಲಿ ಸಂಸದ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿ ರೈಲ್ವೆ ಮಾರ್ಗದ ಬಗ್ಗೆ ವಿಚಾರಿಸಲಾಯಿತು. ನಮ್ಮ ಜೊತೆ ಶಿರಸಂಗಿ ಜನತೆ ಸೇರಿ ಕಾಳಮ್ಮ ದೇವಿ ಭಕ್ತರ ಅನುಕೂಲಕ್ಕಾಗಿ ರೈಲ್ವೆ ಮಾರ್ಗ ಅವಶ್ಯ ಇದೆ ಎಂದು ಮನವಿ ಪತ್ರವನ್ನ ಅರ್ಪಿಸಿ ಒತ್ತಾಯಿಸಿದರು. ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಕಳೆದ ಡಿಸೆಂಬರ್ನಲ್ಲಿ ಮನೆಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡವರೆಗೆ 2016-2017ರಲ್ಲಿ ಸರ್ವೆ ಆಗಿದ್ದು ನಂತರ ಕೆಲಸ ಆಗಿಲ್ಲ ಎಂದು ಕ್ರಿಯಾ ಸಮಿತಿಯ ಜೈನೆ ಖಾನ್ ವಿವರಿಸಿದರು. ಈ ಕುರಿತು ರೈಲ್ವೆ ಕೇಂದ್ರ ಸಚಿವರ ಜೊತೆ ಮಾತನಾಡಲಾಗಿದೆ ಎಂದು ಸಂಸದರು ಹೇಳಿದರು. ಆದರೆ ಕಳೆದ ವಾರ ಕೇಂದ್ರ ರೈಲ್ವೆ ಬೋರ್ಡ್ದಿಂದ ಹಳೆಯ ಹಾಗೂ ಹೊಸ ಒಟ್ಟು 26 ರೈಲ್ವೆ ಮಾರ್ಗಗಳ ಯಾದಿ ಬಂದಿದೆ. ಇದರಲ್ಲಿ ಲೋಕಾಪುರದಿಂದ ಧಾರವಾಡವರೆಗಿನ ಹೆಸರು ಬಂದಿಲ್ಲ ಎಂದು ಸಂಸದರಿಗೆ ಮರು ಪ್ರಶ್ನೆ ಮಾಡಲಾಯಿತು. ಕೂಡಲೇ ಲೋಕಾಪುರದಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗದ ಕುರಿತು ಈಗಾಗಲೇ ಮನವಿ ಕೊಟ್ಟಿರುತ್ತೇವೆ, ಕೇಂದ್ರ ಸಚಿವರ ಜೊತೆ ಮಾತನಾಡುವುದಾಗಿ ಹಾಗೂ ಇನ್ನೊಮ್ಮೆ ಪತ್ರ ಬರೆಯುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಗಾಯ್ಬು ಜೈನೆ ಖಾನ್, ಎಂಕೆ ಯಾದವಾಡ್ ಮತ್ತು ಶಿರಸಂಗಿ ರೈಲ್ವೆ ಹೋರಾಟ ಸದಸ್ಯರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಶಿರಸಂಗಿ ಕಾಳಿಕಾ ದೇವಿ ಇದು ಈ ದೇವಸ್ಥಾನಕ್ಕೆ ಒಂದು ಸಾವಿರಾರು ವರ್ಷದ ಒಂದು ಇತಿಹಾಸ ಇದೆ. ಭಾಳ ಒಂದು ದೊಡ್ಡ ಜಾಗೃತ ಸ್ಥಾನ. ಆ ಹಿನ್ನೆಲೆಯಲ್ಲಿ ಚುನಾವಣೆ ಮುಂಚೆ ನಾನು ಬಂದಿದ್ದೆ, ಆಶೀರ್ವಾದ ಪಡ್ಕೊಂಡಿದ್ದೆ. ಆಮೇಲೆ ಆಶೀರ್ವಾದದಿಂದ ಇವತ್ತು ಗೆದ್ದು ಬಂದಿದ್ದೇನೆ. ಅದಕ್ಕೆ ಕಾಳಿಕಾದೇವಿ ಒಂದು ಆಶೀರ್ವಾದ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನನಗೊಂದು ಹೆಚ್ಚಿನ ಶಕ್ತಿ ಕೊಡಬೇಕಂತ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರಿ ಸರ್, ಈಗ ಬಾಗಲಕೋಟೆ ಕುರ್ಚಿ ರೈಲ್ವೆ ಮಾರ್ಗ ಹೊಸದು ಪ್ರಾರಂಭ ಆಗೈತಿ. ಈಗ ನೋಡ್ರಿ, ಈಗ ಲೋಕಾಪುರ, ರಾಮದುರ್ಗ, ಶಿರಸಂಗಿ, ಸವದತ್ತಿ, ಧಾರವಾಡ ಇದೊಂದು ಹೊಸ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ನಾನು ಲೋಕಸಭಾ ಸದಸ್ಯ ಆದ ತಕ್ಷಣವೇ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಹೇಳಿದ್ದೀನಿ. ಹಿಂದೊಮ್ಮೆ ಸರ್ವೆ ಆಗಿತ್ತು ಅಂತ ಅವ್ರು ಹೇಳಿದರು. ಅದನ್ನು ಕಾಪಿ ಕೊಟ್ಟು ಅದು ಸರಿಯಾಗಿ ರಿಪೋರ್ಟ್ ಇರಲಿಲ್ಲ. ಅದಕ್ಕೆ ಇನ್ನೊಮ್ಮೆ ಸರ್ವೆ ಮಾಡಬೇಕಂತೇಳಿ ನಾನು ಮನವಿ ಮಾಡಿದ್ದೇನೆ. ಆ ಒಂದು ಪ್ರಯತ್ನ ನಡೀತಾ ಇದೆ. ಈಗಾಗಲೇ ರೈಲ್ವೆ ಬೋರ್ಡ್ದಿಂದ 20 ಹೊಸದು ಮತ್ತು ಹಳೆಯದು ಪೆಂಡಿಂಗ್ ಇದ್ದಿದ್ದು ಹಾಕೊಂಡಾರ. ಇಲ್ಲ, ಅದಕ್ಕೆ ಇದು ಹಾಕೊಂಡಿಲ್ಲ. ದಯವಿಟ್ಟು ಇದನ್ನು ನಾವು ಪ್ರಯತ್ನ ಚಾಲೂ ಮಾಡಿದ್ದೀನಿ, ಸರ್ವೆ ಮಾಡಲಿಕ್ಕೆ ಹಾಕಿದ್ದೀನಿ. ಸರಿ, ಓಕೆ, ಥ್ಯಾಂಕ್ ಯು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.